ಯಾವುದೇ ವ್ಯಕ್ತಿ ಜಾತಿ ಧರ್ಮಕ್ಕೆ ಸಂಬಂಧಿಸುವುದಿಲ್ಲ. ಮಕ್ಕಳು ತಂದೆ ತಾಯಿಗೆ ಗೌರವ ಕೊಡತಕ್ಕದ್ದು. ತಂದೆ ತಾಯಿಗಳು ಚಿಕ್ಕವರಿಂದ ಎತ್ತು ಹೊತ್ತು ಕಷ್ಟಪಟ್ಟು ಸಾಕಿರುತ್ತಾರೆ. ಮಕ್ಕಳು ದೊಡ್ಡವರಾದ ಕೂಡಲೇ ತಂದೆ ತಾಯಿಗಳ ಪರಿಶ್ರಮಕ್ಕೆ ಧಕ್ಕೆ ತರುತ್ತಾರೆ. ಇವತ್ತಿನ ಕಾನೂನು ಮಕ್ಕಳಿಗೆ ಹೊರತು ತಂದೆ ತಾಯಿಗಳಿಗಲ್ಲ. ಕಾನೂನಿನಲ್ಲಿ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಕಾನೂನಿನಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟಲು ಹೆಣ್ಣಿಗೆ 18 ಗಂಡಿಗೆ 21 ವರ್ಷ ಮೀಸಲಿಟ್ಟಿದ್ದಾರೆ. ಅದೇ ಕಾನೂನಿನಲ್ಲಿ ರೇಷನ್ ಕೊಡಲು ಫಿಂಗರ್ ಪ್ರಿಂಟ್ ಕೇಳುತ್ತಾರೆ. ಅದೇ ಸಮಾಜದಲ್ಲಿ ಮಕ್ಕಳಿಗೆ ಯಾವುದೇ ಆಧಾರವಿಲ್ಲದೆ ಸುಲಭವಾಗಿ ಮಕ್ಕಳಿಗೆ ಮಾದಕ ವಸ್ತುಗಳು ಸಿಗುತ್ತವೆ. ಆದರೆ ಇಲ್ಲಿ ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಅಥವಾ ಆಧಾರ್ ಕಾರ್ಡ್ ಕೇಳುವುದಿಲ್ಲ. ಇದು ಯಾರ ತಪ್ಪು? ಕಾನೂನಿನ ತಪ್ಪ ಅಥವಾ ತಂದೆ ತಾಯಿಗಳ ತಪ್ಪ ಅಥವಾ ಸಮಾಜದ ತಪ್ಪ? ಹೆಣ್ಣಿಗೆ 18 ಗಂಡಿಗೆ 21 ಆದ ಮೇಲೆ ಸ್ವಇಚ್ಛೆಯಿಂದ ಮದುವೆಯಾಗುವುದು ಎಂದು ಕಾನೂನಿನಲ್ಲಿ ಉಲ್ಲಂಘಿಸಿದೆ. ಆದರೆ ತಂದೆ ತಾಯಿ ಪ್ರೀತಿ ಕಡೆಗಣಿಸಿ ಮಕ್ಕಳು ಓದುವ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಪ್ರಣಯದಲ್ಲಿ ಬಿದ್ದು ತಂದೆ ತಾಯಿಯರ ಪರಿಶ್ರಮವನ್ನು ಹಾಳು ಮಾಡುತ್ತಾರೆ. ಪ್ರೀತಿಸುವವರಿಗೆ ತಂದೆ ತಾಯಿ ಪ್ರೀತಿ ಮೌಲ್ಯ ತಿಳಿಯುವುದೇ ಇಲ್ವಾ? ಆದರೆ ಇದು ಎಲ್ಲ ಮಕ್ಕಳಿಗೆ ಅನ್ವಯವಾಗುವುದಿಲ್ಲ, ಕೆಲವರಿಗೆ ಮಾತ್ರ. ಅದೇ ಸರ್ಕಾರದಲ್ಲಿ ನಡೆಸುವ ಶಾಲಾ ಕಾಲೇಜುಗಳಲ್ಲಿ ಸನ್ ಆಫ್ ಎಂದು ಬರೆಯುತ್ತಾರೆ ಹೊರತು ಪ್ರೇಮಿಗಳ ಹೆಸರಲ್ಲ. ಅದೇ ರೀತಿ ಅಂಕಪಟ್ಟಿಯಲ್ಲಿ ತಂದೆ ತಾಯಿ ಪೋಷಕರ ಸಹಿ ಕೇಳುತ್ತಾರೆ ಹೊರತು ಪ್ರೇಮಿಗಳ ಸಹಿ ಕೇಳುವುದಿಲ್ಲ. ತಂದೆ ತಾಯಿಗಳು ಮಕ್ಕಳ ಮೇಲೆ ಅಪಾರವಾದ ನಂಬಿಕೆ ಇಟ್ಟಿರುತ್ತಾರೆ. ಸಾಮಾನ್ಯ ಜನರು ಹಾವುಗಳ ಕಂಡರೆ ತನ್ನ ವಿಷದಿಂದ ಕುಕ್ಕಿ ಸಾಯಿಸುತ್ತದೆ ಎಂದು ಜನರು ಅದನ್ನು ಸಾಯಿಸುತ್ತಾರೆ. ಆದರೆ ಉರುಗ ಪ್ರೇಮಿ ದೇಶಾಭಿಮಾನಿ ಡ್ಯಾನಿಯಲ್ ನ್ಯೂಟನ್ ಹಾವುಗಳನ್ನು ಸಂರಕ್ಷಣೆ ಮಾಡಿ ಹಾವುಗಳನ್ನು ಜನರಂತೆ ಬದುಕಲು ಕಾಡಿಗೆ ಬಿಡುತ್ತಾರೆ. ಆದರೆ ಡ್ಯಾನಿಯಲ್ ನ್ಯೂಟನ್ ಅವರ ಅತಿಯಾದ ನಂಬಿಕೆ ಪ್ರೀತಿ ಇಟ್ಟಿರುತ್ತಾರೆ. ಆದರೆ ಹಾವು ಕಚ್ಚಿ ಉರುಗ ತಜ್ಞ ಡ್ಯಾನಿಯಲ್ ನ್ಯೂಟನ್ ಅವರು 43 ವರ್ಷಕ್ಕೆ ಸಾವಿಗೀಡಾಗುತ್ತಾರೆ. ನಾನು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇನೆ ಹಾಗೂ ಸರ್ಕಾರ ಅವರ ಮನೆಯ ಕಷ್ಟಗಳಿಗೆ ಸ್ಪಂದಿಸಬೇಕೆಂದು ವಿನಂತಿ. ಅತಿಯಾದ ನಂಬಿಕೆಗೆ ಮೋಸ ಹೋಗುವುದು ಇನ್ನೊಂದು ಉದಾಹರಣೆ ಬೇಕಿಲ್ಲ. ಅದೇ ರೀತಿ ತಂದೆ ತಾಯಿ ಮಕ್ಕಳ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರುತ್ತಾರೆ. ದೇವರಿಗೆ ಕಾಯಾಗಿ, ಗಂಟಲಿಗೆ ನೀರಾಗಿ, ಗುಡಿಸಲಿಗೆ ಸೂರಾಗಿ, ಸೇತುವೆಗೆ ಹಾಸಾಗಿ, ಕಾರ್ಯಗಳಿಗೆ ಚಪ್ಪರವಾಗಿ, ಬದುಕೆಲ್ಲ ನೀಡು ಬಾನೆತ್ತುರ ಬಾಳುವಿರಬೇಕು ತೆಂಗಿನ ಮರದಂತೆ ಎಂದು ತಂದೆ ತಾಯಿಗಳು ಬಯಸುತ್ತಾರೆ. ತಂದೆ ತಾಯಿ ತೋರಿಸಿದ ಪ್ರೀತಿ, ಗುರುಗಳು ಕಲಿಸಿದ ವಿದ್ಯೆ, ಸಮಾಜ ಕಲಿಸಿದ ಪಾಠ ಇವುಗಳನ್ನೆಲ್ಲ ಗಾಳಿಗೆ ತೂರಿ ವಾಪಸ್ ಕಳ್ಳಿ ಗಿಡದಂತಾಗುತ್ತಾರೆ. ಸಮಾಜದ ಎದುರು ತಂದೆ ತಾಯಿಗಳ ಮಕ್ಕಳು ಮಾಡಿದ ತಪ್ಪಿಗೆ ಜನರು ಚುಚ್ಚಿ ಮಾತನಾಡುವವರು. ಒಬ್ಬ ರೈತರಿಗೆ ಗೊತ್ತು ಭೂಮಿಯನ್ನು ಉಳುಮೆ ಮಾಡಿ 4 ದಿಕ್ಕನ್ನು ಸಮವಾಗಿ ನಿಲ್ಲಿಸಿ ನೀರು ಕಟ್ಟಿ ಭತ್ತ ನಾಟಿ ಮಾಡುವವರು. 15-20 ದಿನಗಳ ನಂತರ ಭತ್ತದ ಮಧ್ಯೆ ಬರುವ ಕಳೆಯನ್ನು ಕಿತ್ತು ಹಾಕಿ ಭತ್ತ ಫಲವತ್ತಾಗಿ ರೈತರ ಕೈಗೆ ಸಿಗುತ್ತದೆ. ಅದೇ ರೀತಿ ಸೂರ್ಯವಂಶ ಫಿಲಂನಲ್ಲಿ ಬರುವ ಹಾಗೆ ಎಲ್ಲ ಪ್ರೇಮಿಗಳು ಬದುಕುವುದಿಲ್ಲ. ಪ್ರೀತಿಸಿದ ಪ್ರತಿಯೊಬ್ಬರೂ ತನ್ನ ಪ್ರೀತಿಯ ಮೊರೆ ಹೋಗಿ ತಂದೆ ತಾಯಿ ಕುಟುಂಬ ಬಿಟ್ಟು ಪ್ರಿಯತಮನ ಜೊತೆ ಹೋಗುವರು. ಆದರೆ ಅವರ ಜೀವನದಲ್ಲಿ ವೈಯಕ್ತಿಕ ಸಮಸ್ಯೆಗಳು ಬಿರುಕು ಬಿಡುವುದು ಮತ್ತೆ ಸರ್ಕಾರದ ಮೊರೆ ಹೋಗಿ ಅಥವಾ ಸಾಮಾಜಿಕ ಜಾಲತಾಣಗಳ ಮೀಡಿಯಾ ಹೊರಗೆ ಹೋಗುವುದು. ಅನಗತ್ಯವಾಗಿ ಸರ್ಕಾರದ ಸಮಯ ಹಣವನ್ನು ವ್ಯರ್ಥ ಮಾಡುವವರು. ಪ್ರೇಮಿಗಳಿಗೆ ಸರ್ಕಾರದಲ್ಲಿರುವ ಸೌಲಭ್ಯಗಳನ್ನು ಕೊಡಬಾರದು. ಅದೇ ರೀತಿ ತಂದೆ ತಾಯಿ ಬೇಡ ಅಂದ ಮೇಲೆ ಅವರ ಆಸ್ತಿಯನ್ನು ಸರ್ಕಾರ ವಹಿಸಿಕೊಳ್ಳಬೇಕು. ಆವಾಗ ನೋಡೋಣ ಯಾರು ಲವ್ ಮಾಡ್ತಾರೆ ಅಂತ. ನನ್ನ ಪ್ರಕಾರ ತಂದೆ ತಾಯಿಯೇ ದೊಡ್ಡ ಆಸ್ತಿ. ಅವರಿಲ್ಲದೆ ಮಕ್ಕಳುಗಳಾದ ನಾವು ಏನೂ ಅಲ್ಲ. ನಮ್ಮನ್ನು ಪ್ರಪಂಚಕ್ಕೆ ತಂದವರು ಅವರು. ಒಳ್ಳೆಯದು ಕೆಟ್ಟದ್ದು ಕಲಿಸಿದ್ದು ಅವರು. ನಮ್ಮ ಅರ್ಧ ಭಾಗದಲ್ಲಿ ಬಂದ ವ್ಯಕ್ತಿಗೆ ತಂದೆ ತಾಯಿಯ ವಾತ್ಸಲ್ಯ ಕಡಿಮೆಯಾಗುವುದಿಲ್ಲ. ಅದೇ ರೀತಿ 2 ವರ್ಷದಲ್ಲಿದ್ದ ಮಗುವಿಗೆ ಬೆಂಕಿ ಹತ್ರ ಹೋಗಬೇಡ ಸುಡುತ್ತೆ ಎಂದು ತಂದೆ ತಾಯಿ ಹೇಳುತ್ತಾರೆ. ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಕಾನೂನು ಸರ್ಕಾರ ಅವರನ್ನು ಬೆಂಕಿ ಥರನೇ ಭಯಪಡಿಸಬೇಕು. ನಮ್ಮ ಸಮಾಜದಲ್ಲಿ ತಂದೆ ತಾಯಿಗಳು ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸುತ್ತಾರೆ. ಅದೇ ರೀತಿ ಮಕ್ಕಳು ಯಾಕೆ ತಂದೆ ತಾಯಿ ಚೆನ್ನಾಗಿರಬೇಕೆಂದು ಬಯಸುವುದಿಲ್ಲ? ಇದು ಎಲ್ಲರಿಗೂ ಅಲ್ಲ, ಕೆಲವರಿಗೆ ಮಾತ್ರ ಅನ್ವಯವಾಗುತ್ತದೆ. ನನ್ನ ಮಾತುಗಳಿಂದ ಯಾರಿಗಾದರೂ ನೋವುಂಟಾಗಿದ್ದರೆ ಕ್ಷಮೆ ಇರಲಿ. ಈಗ ಪ್ರಜೆಗಳೇ ಸರ್ಕಾರ. ಒಂದು ಸ್ಮಾರ್ಟ್ ಫೋನ್, 2 GB ನೆಟ್ ಇದ್ದರೆ ಸಾಕು. ನಾನು ಕೂಡ ಪ್ರಜಾಕೀಯವನ್ನು ಅನುಸರಿಸುತ್ತಿದ್ದೇನೆ. ಈ ವಿಷಯವನ್ನು ಸಾಮಾಜಿಕ ತಾಣಗಳ ಮೂಲಕ ಮಾಧ್ಯಮದ ಮೂಲಕ ಸರ್ಕಾರದವರೆಗೂ ತಲುಪಿಸಿ ಎಂದು